ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೆಕ್ಕಿಕಾಯ್ದು ಬಿಸಿ ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಟೇಸ್ಟಾಗಿರ್ತದೆ, ಒಂದು ಸಲ ಟ್ರೈ ಮಾಡಿ. ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದು ಮೆಕ್ಕಿಕಾಯಿ ಅಂತಾರೆ, ಕೆಲವರು ಬುಡಿಮಿಕಾಯಿನೂ ಅಂತಾರೆ. ಈಗ ನಾವು ಇದು ಈ ಥರ ಕಾಯಿ ಇರುತ್ತೆ ನೋಡಿರಿ, ಇದನ್ನು ನಾವು ಈ ಕಡೆ ಆ ಕಡೆ ಈ ಕಡೆ ಎರಡು ಕಡೆ ತೆಗೆದುಬಿಟ್ಟು ಹೆಚ್ಕೋಬೇಕು. ಮಧ್ಯದಲ್ಲಿ ಹೆಚ್ಕೋಬೇಕು ನೋಡಿರಿ. ಈ ಥರ ಹೆಚ್ಕೊಂಡ್ರೆ ಅದರಲ್ಲಿ ತುಂಬಾ ಬೀಜ ಇರ್ತವೆ. ಈ ಬೀಜಗಳನ್ನೆಲ್ಲ ಅದನ್ನು ಎಷ್ಟೊಂದು ಇರುತ್ತೆ ನೋಡಿದು ಬೀಜ. ಈ ಬೀಜನೆಲ್ಲ ತೆಗೆದುಬಿಟ್ಟು ಸಪ್ರೇಟಾಗಿ ಮಾಡಿಕೊಂಡು ಆ ಕಾಯಿನೆಲ್ಲ ಸಣ್ಣಗೆ ಹೆಚ್ಚಿ ಇಟ್ಕೋಬೇಕು. ಈಗ ಇದು ಸಣ್ಣಗೆ ಹೆಚ್ಚಿ ಇಟ್ಟಿದ್ದೀನಿ ನೋಡೋದು. ಇದು ಕಾಯಿ ಸಪ್ರೇಟು, ಬೀಜ ಈ ಸಪ್ರೇಟ್ ಇದೆ. ಈ ಬೀಜನೆಲ್ಲ ತೆಗೆದುಬಿಟ್ಟು ಡಸ್ಟ್ಬಿನ್ನಲ್ಲೇ ಹಾಕ್ಬಿಡೋದು ಇದನ್ನು. ಆಮೇಲೆ ನಾವು ಒಂದು ಕಡಾಯಿನ ಸ್ಟವ್ ಮೇಲೆ ಬಿಟ್ಟು ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಅದರಲ್ಲಿ ಸಾಸಿವೆ ಮತ್ತು ಈ ಸಾಸಿವೆನ ಪಟ ಪಟ ಅಂತಂದೇಳಿ ಹುರ್ಕೋಬೇಕು. ಇದನ್ನು ಹುರ್ಕೊಂಬಿಟ್ಟು ಈ ಥರ ಆಗುತ್ತೆ ನೋಡಿರಿ. ಇದನ್ನ ಒಂದು ತಟ್ಟೆನಲ್ಲಿ ತೆಗೆದು ಇಟ್ಕೋಬೇಕು. ಮತ್ತು ಅದೇ ಕಡಾಯಿನ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಸಾಸಿವೆನ ಜಾಸ್ತಿ ಹಾಕಬೇಕು, ಮೆಂತ್ಯನ ಸ್ವಲ್ಪ ಹಾಕಬೇಕು. ಅದನ್ನು ಸ್ವಲ್ಪ ಕೆಂಪಾಗೆ ಹುರ್ಕೊಂಡ್ಬಿಡು, ತಣ್ಣಗಾಗಲಿಕ್ಕೆ ಬಿಡಬೇಕು. ಆಮೇಲೆ ಅದೇ ಕಡಾಯಿನಲ್ಲಿ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿಬಿಟ್ಟು ಇದು ಹೆಚ್ಚಿಟ್ಕೊಂಡಿದ್ವಲ್ಲ ಕಾಯಿ ಮೆಕ್ಕಿಕಾಯಿನ ಇದರಲ್ಲಿ ಹಾಕ್ಕೊಂಬಿಡಬೇಕು. ಹಾಕ್ಕೊಂಡು ಸ್ವಲ್ಪ ಕೈ ಆಡ್ಕೋಬೇಕು. ಅದನ್ನು ಕೈ ಆಡ್ಕೊಂಡು ಒಂದು ಈ ಟೀ ಗ್ಲಾಸ್ ಇರ್ತದಲ್ಲ ಅದರಲ್ಲಿ ಸ್ವಲ್ಪ ಕಾಲು ಭಾಗದಷ್ಟು ಮಾತ್ರ ನೀರು ಹಾಕಿ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು. ಅದೇ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ, ಪ್ಲೇಟ್ ಮೇಲೆ ನೀರು ಹಾಕಿ ಬೇಯಲಿಕ್ಕೆ ಇಟ್ಟರೆ ಅದರಲ್ಲಿರೋ ಪದಾರ್ಥಗಳು ಹೊತ್ತಿ ಹೋಗೋದಿಲ್ಲ ಅಂತ. ಆಮೇಲೆ ಕರಿಬೇವು, ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಅದನ್ನ ಕೈಯಾಡಿ ಮತ್ತೆ ತಟ್ಟೆ ಇಟ್ಕೊಂಡಿದ್ವಲ್ಲ ಆ ತಟ್ಟೆನ ಮುಚ್ಚಿಬಿಡಬೇಕು. ಸ್ವಲ್ಪ ರುಚಿಗೂ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಕೈ ಆಡಿಬಿಟ್ಟು ಮತ್ತೆ ಆ ತಟ್ಟೆನ ಮುಚ್ಚಿಬಿಡಬೇಕು. ಮುಚ್ಚಿಬಿಟ್ಟು ಅದನ್ನು ಬೇಯಲಿಕ್ಕೆ ಬಿಡಬೇಕು. ಬೇಯಲಿಕ್ಕೆ ಬಿಟ್ಟರೆ ಇದು ಈ ಥರ ಸ್ವಲ್ಪ ಆವಾಗಲೇ ಮೆತ್ತಗಾಗಿರುತ್ತೆ ನೋಡ್ರಿದು. ಈಗ ತೋರಿಸ್ತೀನಿ ನೋಡಿದು, ಈ ಥರ ಮೆತ್ತಗಾಗಬೇಕು. ಪೂರ ಮೆತ್ತಗೇನು ಬೇಕಾಗಿಲ್ಲ, ಸ್ವಲ್ಪ ಮೀಡಿಯಮ್ನಲ್ಲಿ ಅಷ್ಟಾದರೆ ಸಾಕು. ಇಷ್ಟ ಆಗಿದೆ ನೋಡ್ರಿ. ಈಗ ನಾವು ಇದಕ್ಕೆ ಸ್ವಲ್ಪ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಮತ್ತು ನಾವಿದು ಈ ಮೆಂತ್ಯ ಸಾಸಿವೆ ಹುರಿದು ಇಟ್ಕೊಂಡಿದ್ವಲ್ಲ ಅದರದ್ದು ಪೌಡ್ರನ್ನ ಈ ಥರ ಮಾಡಿಟ್ಕೋಬೇಕು. ಮಾಡಿಟ್ಕೊಂಡು ನಾನದು ಸ್ವಲ್ಪ ಕಾಯಿ ತೊಗೊಂಡಿದ್ದೆನಲ್ಲ ಅದಕ್ಕೆ 2 ಸ್ಪೂನು ಈ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಆಮೇಲೆ ನಮಗೆ ಬೆಲ್ಲನ ಹಾಕ್ಕೋಬೇಕು. ಬೆಲ್ಲ ಹಾಕೋದ್ರಿಂದ ಈ ಪದಾರ್ಥಗಳಿಗೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ, ಅದಕ್ಕೋಸ್ಕರನೇ ಈ ಬೆಲ್ಲನ ಹಾಕಿದ್ದೀನಿ. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅದು. ಆಮೇಲೆ ಈ ಟೀ ಗ್ಲಾಸ್ ಇರ್ತದಲ್ಲ ಅದರಿಂದ ಒಂದು ಅರ್ಧ ಗ್ಲಾಸು ನೀರನ್ನ ಹಾಕ್ಕೊಂಡು ಮತ್ತೆ ಅದನ್ನು ಬೇಯಲಿಕ್ಕೆ ಬಿಡಬೇಕು. ಈ ಪದಾರ್ಥಗಳೆಲ್ಲ ಹಾಕಿದ್ದೀವಲ್ಲ ಅವೆಲ್ಲ ಹೊಂದ್ಕೋಬೇಕು. ಅದಕ್ಕೋಸ್ಕರ ಅದೆಲ್ಲ ಆ ಥರ ಕೈ ಆಡ್ಕೊಂಡ್ಬಿಟ್ಟು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಆಮೇಲೆ ಇದನ್ನು ಒಂದು ತಟ್ಟೆನ ಮತ್ತೆ ಮುಚ್ಚಿಟ್ಬಿಡಬೇಕು. ಮೆತ್ತಗೆ ಸ್ವಲ್ಪ ಇನ್ನೂ ಸ್ವಲ್ಪ ಅವಾಗ ಮುಕ್ಕಾಲು ಭಾಗ ಬಂದಿತ್ತಲ್ಲ, ಈಗ ಅದು ಇನ್ನೂ ಸ್ವಲ್ಪ ಮೆತ್ತಗೆ ಬೇಯುತ್ತೆ ನೋಡಿರಿ. ಈಗ ಇದು ಬಿಸಿ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡಿರಿ. ಸರ್ವಿಂಗ್ ಬೌಲಿಗೆ ತೆಗಿತಾ ಇದ್ದೀನಿ. ಇದು ಈ ಥರ ಇದಕ್ಕೆ ಬಿಸಿ ಉಪ್ಪಿನಕಾಯಿ ಅನ್ನದ ಜೊತೆಗೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.